ದೊಡ್ಡ ಚಿಂತೆ ನಮ್ಮ BJP ಹೈಕಮಾಂಡ್, ಅದರಲ್ಲೂ ಮುಖ್ಯವಾಗಿ ನಮ್ಮ ಶಾ ಅವರಿಗೆ, ಜೊತೆಗೆ ನಮ್ಮ ಮೋದಿಯವರಿಗೂ ಕೂಡ. ಯಾಕಂತಂದರೆ ಯಡಿಯೂರಪ್ಪನವರು ಲಿಬ್ರಲ್ ಆಗಿದ್ದಂಥ ವ್ಯಕ್ತಿ, ಲಿಂಗಾಯತರು ಹೌದು, ಜೊತೆಗೆ ಕರ್ನಾಟಕದಲ್ಲಿ ಚಿರಪರಿಚಿತ ವ್ಯಕ್ತಿ. ಹೀಗಾಗಿ ಈಗಾಗಲೇ ಒಮ್ಮೆ ಅವರು ಪೆಟ್ಟು ತಿಂದಿದ್ದಾರೆ. ಕಳೆದ ಚುನಾವಣೆಯಲ್ಲಿ, ವಿಧಾನಸಭಾ ಚುನಾವಣೆಯಲ್ಲಿ ಪೆಟ್ಟು ತಿಂದಿದ್ದಾರೆ. ಅದು ಭಯ ಹೈಕಮಾಂಡ್ಗೆ. ಮತ್ತೆಲ್ಲ ಅಧಿಕಾರದಿಂದ ದೂರ ಸರಿತೀವೋ, ಈಗಾಗಲೇ ಸರಿದಿದ್ದೀವಿ ಅವ್ರನ್ನ ಹಿಂದೆ ಸರಿಸಿದ್ದಕ್ಕಾಗಿ ಇವರೆಲ್ಲ ಹೇಳ್ಬೋದು ಭಿನ್ನರು, ಇಲ್ಲ ಅವ್ರ ಕಾರಣ ಅಲ್ಲ, ಮತ್ತೇನೋ ಕಾರಣ, ಎಲ್ಲ 108 ಕಾರಣ ಇರ್ಬೋದು. ಒಂದು ಸೋಲಿಗೆ 108 ಕಾರಣ, ಅದರಲ್ಲಿ ಸಂಶಯ ಇಲ್ಲ. ಅದರ ಮೇನ್ ಕಾರಣ ಯಡಿಯೂರಪ್ಪನನ್ನು ದೂರ ಸರಿಸಿದ್ದು ಅನ್ನೋದು ಇವತ್ತಿಗೂ ನಮ್ಮ ಶಾರವರಿಗೆ ಮತ್ತು ಜೊತೆಗೆ ನಮ್ಮ ಓಟ್ ತೆಗೆದುಕೊಂಡು ಬರುವಂತಹ ನರೇಂದ್ರ ಮೋದಿ ಅವರಿಗೆ. ಯಾಕೆಂದರೆ ಇವತ್ತು ಕರ್ನಾಟಕದಲ್ಲೇ ಇಲ್ಲೇ ಓಟ್ ತರೋದ್ರಲ್ಲೇ ಮೋದಿಯವರು ಸೋತಿದ್ದರು ಹಿಂದಿನ ವಿಧಾನಸಭಾ ಚುನಾವಣೆಯಲ್ಲೇ ಅನ್ನೋದು ಅಷ್ಟು ಸತ್ಯದ. ಹೀಗಾಗಿ ವಿರೋಧ ಪಕ್ಷದ ಕುಳಿತಿರುವಂಥ BJPಗೆ ಯಾರನ್ನು ಇಟ್ಕೋಬೇಕು ಅಂತ, ಒಟ್ಟಾಗಿ ಹೋಗ್ರಿ, ಕೂಡಿ ಹೋಗ್ರಿ ಅವ್ರ ಅಭಿಪ್ರಾಯ. ಆದರೆ ಭಿನ್ನರಿಗೆ ಭಯ. ಇವರೇ ಮುಂದುವರೆದ್ರೆ ಯಡಿಯೂರಪ್ಪ, ಆಮೇಲೆ ಅವ್ರ ಮಗ, ಅವ್ರ ಮೇಲೆ ಅವ್ರ ಮಗ, ಮೊಮ್ಮಗ, ಇವರೇ ಮುಂದುವರೆದ್ರೆ ನಾವು ಮುಖ್ಯಮಂತ್ರಿ ಆಗುವುದು ಯಾವಾಗ? ಸಹಜದ ಅವ್ರಿಗೂ ಪಾಪ